ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಎಸ್ ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಅವರೇ ಈ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನ ಪಣೀಂದ್ರ ಜಾಯ್ನ್ ಆಗ್ತಾ ಇದ್ದಾರೆ, ಸೈಬರ್ ತಜ್ಞರು. ಸ್ವಾಗತ ಪಣೀಂದ್ರ ಅವರೇ ಈ ಒಂದು ಡಿಬೇಟ್ಗೆ ತಮಗೆ. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಇದ್ದಾರೆ ನಮ್ಮ ಜೊತೆಗೆ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಾನು ಪಣೀಂದ್ರ ಅವ್ರು ಕೇಳ್ಬಿಡ್ತೀನಿ ಮೊದಲಿಗೆ. ಪಣೀಂದ್ರ ಅವರೇ, ಈ ಸೋಷಿಯಲ್ ಮೀಡಿಯಾ ಹೇಗೆ ಅಂತ ಹೇಳಿದ್ರೆ ಟೀಕೆಗಳು, ಈಗ ನಾವು ಯಾವುದೋ ಒಂದು ಶೋ ಮಾಡ್ತೀವಿ, ನಮಗೂ ಇದೇ ಕಥೆ, ನಾವು ದೂರವರೆಗೂ ಹೋಗಿಲ್ಲ ಅಷ್ಟೇ, ನಮ್ಮನ್ನೇನು ಬಿಡಲ್ಲ, ಕಮೆಂಟ್ ಮಾಡಬೇಡಿ ನಾನು ಹೇಳಲ್ಲ, ಟೀಕೆ ಮಾಡಬೇಡಿ ನಾನು ಹೇಳಲ್ಲ, ನೋ ನಾನು ಯಾರೂ ಅಲ್ಲ, ನೀವು ಟೀಕೆ ಮಾಡಬೇಡಿ, ಕಮೆಂಟ್ ಮಾಡಬೇಡಿ, ನನಗೇನು ಹೇಳಲೇಬೇಡಿ, ನಾನು ಅತೀತ, ನಾನು ಎಲ್ಲರಿಂದ ಅತೀತ ಇದ್ದೀನಿ, ಮೇಲ್ಗಡೆ ಇದ್ದೀನಿ, ನೋ 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 ನನಗೇನೇ ಟೀಕೆ ಇದ್ದರೂ ಸಭ್ಯ ಭಾಷೆಯಲ್ಲಿ ನಿಮ್ಮ ಭಾಷೆ ಇರಲಿ, ಏನು ಬೇಕಾದ್ರೂ ಟೀಕೆ ಮಾಡಿ, ಪ್ರಶ್ನೆ ಇದೆಯಾ ಪ್ರಶ್ನೆ ಕೇಳಿ. ಆದರೆ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಒಂಥರ ಈ ಮುಖವಾಡ ಹಾಕ್ಕೊಂಡು ವಾರ್ ಮಾಡ್ದಂಗೆ, ಯಾವುದೋ ಹೆಸರು, ಯಾವುದೋ ಅಕೌಂಟು, ಕೆಟ್ಟ ಹಾಕೊಳಕ ಭಾಷೆಯಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ಮೆಸೇಜ್, ಅದೆಲ್ಲ ಓದೋಕ್ಕಾಗಲ್ಲ ರೀ. ಸೇಮ್ ವಿತ್ ರಮ್ಯಾ ಅವ್ರು ಕಳಿಸಿದ ಮೆಸೇಜ್ದು ಇದೇ ಕಥೆನೇ. ಯಾರೂ ಸಭ್ಯರು ಆ ಒಂದು ಕಮೆಂಟ್ಗಳನ್ನು ಓದೋಕ್ಕೆ ಸಾಧ್ಯನೇ ಇಲ್ಲ. ಸುದೀಪ್ ಫ್ಯಾನ್ಸ್ ಮಾಡಿದ್ರು ಇದೇ ಕಥೆನೇ, ರಮ್ಯಾ ಫ್ಯಾನ್ಸ್ ಮಾಡಿದ್ರು ಇದೇ ಕಥೆನೇ, ದರ್ಶನ್ ಫ್ಯಾನ್ಸ್ ಮಾಡಿದ್ರು ಇದೇ ಕಥೆನೇ. ಇದು ಆಗಬಾರ್ದು ಅಂತ. ಸುದೀಪ್ ನೀವು ಲೈಕ್ ಮಾಡ್ತೀರಾ, ಲೈಕ್ ಮಾಡ್ಕೊಳ್ಳಿ. ದರ್ಶನ್ ನಿಮ್ಮ ಕಂಡ್ರೆ ಇಷ್ಟಪಟ್ಕೊಳ್ಳಿ, ಇಷ್ಟಪಟ್ಕೊಳ್ಳಿ ನೀವು. ಅದರ ಅರ್ಥದಲ್ಲಿ ಇನ್ನೊಬ್ಬರನ್ನ ದ್ವೇಷದಲ್ಲೇ ನಿಮ್ಮ ಅಭಿಮಾನ ತೋರಿಸ್ತೀವಿ ಅಂತ ಹೊರಡ್ತಿರಲ್ಲ, ಅದು ಈ ಥರ ಕಮೆಂಟ್ಗಳ ಮೂಲಕ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನೀವು ಕಟಕಟಲ್ಲಿ ನಿಲ್ಲಬೇಕಾಗುತ್ತೆ ಅಂತ ನನ್ನ ಪಾಯಿಂಟು. ಪಣೀಂದ್ರ ಅವರೇ, ಇದಕ್ಕೇನು ಸೊಲ್ಯೂಷನ್ ಇದಕ್ಕೆಲ್ಲ ಅಂತ? ಸರ್, ಇದು ಈ ತರ ಆಗ್ತಿರೋದು ಬಹುಶಃ ಇದು ಮೊದಲೇನಲ್ಲ. ಸೊ ಇಟ್ ಹ್ಯಾಸ್ ಬೀನ್ ಅ ವೆರಿ ಲಾಂಗ್ ಲಾಸ್ಟಿಂಗ್ ಟ್ರೆಂಡ್. ಇದು ಪೊಲಿಟಿಕಲ್ ಇಶ್ಯೂಗಳಲ್ಲೂ ಇದೇ ರೀತಿ ಆಗತ್ತೆ, ಅಥವಾ ಸಿನಿಮಾ ರಂಗ ಅಂತ ಬಂದಾಗ ಕೂಡ ಅದೇ ರೀತಿ ಆಗ್ತಿರೋದು ನಾವು ಇವಾಗ ನೋಡ್ತಾ ಇದೀವಿ ಇವಾಗ. ಹಾಗಾದ್ರೆ ಇತ್ತೀಚೆಗೆ ನೀವು ಕೂಡ ನಮ್ಮ ವಿಧಾನಸಭಾದಲ್ಲಿ ಒಂದು ಬಿಲ್ ತಗೊಂಡ್ಬರ್ಬೇಕು ಅಂತ ಒಂದು ಟೇಬಲ್ ಮಾಡಿದ್ದಾರೆ. ಅದು ಎರಡು ಕಡೆ ಇವಾಗ ಪಾಸ್ ಆಗಿದೆ, ಅದು ಗವರ್ನರ್ ಸಿಗ್ನೇಚರ್ಗೋಸ್ಕರ ಪೆಂಡಿಂಗ್ ಇದೆ. ಅದು ದಟ್ ಈಸ್ ನಥಿಂಗ್ ಬಟ್ ದ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ ಅನ್ಬಿಡು ಅಂತ. ಬಹುಶಃ ಈ ತರ ಸ್ಪೆಸಿಫಿಕ್ ಸಿಚುಯೇಷನ್ ಗಳಿಗೇನೆ ಆ ತರ ಒಂದು ಲಾ ತಗೊಂಡ್ಬಂದಾಗೆ ಅದರಲ್ಲಿ ಕ್ಲಾಸ್ ಗಳು ಮೆನ್ಷನ್ ಆಗಿದೆ. ಸೊ ಇವನ್ ಅದರ್ವೈಸ್ ಈ ಲಾ ಇಲ್ಲ ಅಂದ್ರೂ ಕೂಡ ಈ ಆಲ್ ದಿಸ್ ಥಿಂಗ್ಸ್, ಹೇಟ್ ಸ್ಪೀಚ್ ಇರ್ಬೋದು, ಅಥವಾ ಪ್ರೊವೋಕಿಂಗ್ ಪೀಪಲ್ ಆನ್ಲೈನ್ ಇರ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಹೇಟ್ರೆಡ್ನೆಸ್ ತೋರಿಸ್ಕೊಂಡು ಬರೆಯುವಂತ ಕಾಮೆಂಟ್ ಗಳಾಗಿರ್ಬೋದು, ಇದೆಲ್ಲ ಕೂಡ ಸೈಬರ್ ಕ್ರೈಮ್ ಅಲ್ಲೇ ಆಲ್ರೆಡಿ ಡಿಸ್ಕಸ್ ಆಗಿದೆ ಇದೆಲ್ಲ. ಸೊ ಹೇಟ್ ಸ್ಪೀಚ್ ನ ಬಿಲ್ ಬರ್ಬೇಕು ಅಂತ ಏನಿಲ್ಲ, ಸೈಬರ್ ಕ್ರೈಮ್ ಅಲ್ಲಿ ಇದೆ. ನಮ್ಮ ಭಾರತೀಯ BNS ಅಲ್ಲಿ ವಿಚಾರಗಳಿದೆ ಇದ್ರ ಬಗ್ಗೆ ಎಲ್ಲ ಪ್ರಾವಿಷನ್ಸ್ ಗಳು. ಸೊ ದಿಸ್ ಇಸ್ ದ ಟ್ರೆಂಡ್ ವಿಚ್ ಇಸ್ ಬಿನ್ ಗೋಯಿಂಗ್ ಆನ್ ರೈಟ್ ನೌ. ಅದಕ್ಕೆ ತಕ್ಕಂತೆ ಇವಾಗ ಲಾ ಏನ್ ಬರ್ಬೇಕಿದೆ. ಬಟ್ ವಾಟ್ ಇಸ್ ಹ್ಯಾಪನಿಂಗ್ ಆಸ್ ಎ ಟ್ರೆಂಡ್, it is not very healthy. So that is something which as a social concern ನೋಡಬೇಕಿರುತ್ತೆ ಅಷ್ಟೇನೆ. But otherwise the law is in place which is about to be enacted. ಫೈನ್. ಲೋಕೇಶ್ವರ್ ಸರ್, ಒಂದೊಂದು ಪ್ರಶ್ನೆ ಇದೆ ಸರ್ ನಂದು. ನೋಡಿ, ಇವತ್ತು ಇಲ್ಲಿ ವಿಜಯಲಕ್ಷ್ಮಿ ಅವರು ನೇರವಾಗಿ ಠಾಣೆವರೆಗೂ ನಡ್ಕೊಂಡು ಬಂದರು, ಕಮಿಷನರ್ ಕಂಡ್ರು ಅವರು ಬಂದು IT ಆ್ಯಕ್ಟು 67, 66C, BNS 351, ಸಬ್ ಕ್ಲಾಸ್ 3, 352, 75, 351, 73 ಈ ರೀತಿ ಒಂದಷ್ಟು ಸೆಕ್ಷನ್ಗಳ ಮೇಲೆ ಕೇಸ್ ಹಾಕ್ಕೊಂಡು ಹೋದರು. ಅಂದರೆ ಅಸಭ್ಯ ವರ್ತನೆ, ಲೈಂಗಿಕ ಮತ್ತು ಆನ್ಲೈನ್ ಕಿರುಕುಳ, ಅವಾಚ್ಯ ಶಬ್ದ ಬಳಕೆ, FIR ದಾಖಲು ಮಾಡ್ಕೊಂಡು ಕ್ರಮ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ನನ್ನ ಪಾಯಿಂಟ್ ಏನಂದರೆ, ಸರ್ ಇಂಥದ್ದು ಸೋಮೋಟಗಳು ಯಾಕಾಗಲ್ಲ? ಅನೇಕ ಸಂತ್ರಸ್ತರಿದ್ದಾರೆ ಸರ್. ರಮ್ಯಾ ಬಂದಾಗ ಆ್ಯಕ್ಷನ್ ಆಗಬಹುದು, ಈ ಕಡೆ ವಿಜಯಲಕ್ಷ್ಮಿ ಮೇಡಮ್ ಬಂದಾಗ ಆ್ಯಕ್ಷನ್ ನಡೆಯಬಹುದು. ಅನೇಕರು ಪ್ರತಿನಿತ್ಯ ಅನುಭವಿಸ್ತಾರೆ ಸರ್, ಪ್ರತಿನಿತ್ಯ. ನಾನು ಇದನ್ನು ನಿರೂಪಕರನ್ನು ಸಪ್ರೇಟ್ ಮಾಡಿ ಹೇಳ್ತಾ ಇಲ್ಲ, ನಿರೂಪಕರಿಗೂ ಇದೆ ಇದು, ಈ ಕಿರುಕುಳಗಳು. ಒಂದು ಶೋ ಮಾಡಿ ನಾವು ಒಂದು ಅಪ್ಲೋಡ್ ಮಾಡ್ತೀವಿ ಸರ್, ಯೂಟ್ಯೂಬ್ಗೋ ಫೇಸ್ಬುಕ್ಕೋ ಬರುತ್ತೆ ಸರ್, ನೀವು ಕೆಳಗಡೆ ಅಬ್ಸರ್ವ್ ಮಾಡಬೇಕು. ಸಭ್ಯ ಕಮೆಂಟ್ ಕೊಟ್ಟರೆ ನಮಗೇನು ತಕರಾರಿಲ್ಲ ಸರ್. ಬರೀ ಪೂರ್ವಜರನ್ನ, ಅವರ ಅಪ್ಪನ ಕರೆಯೋದು, ಅಮ್ಮನ ಕರೆಯೋದು, ತಂಗಿದಿರನ್ನ ಕರೆಯೋದು, ಅಕ್ಕದಿರನ್ನ ಕರೆಯೋದು, ಇದೇ ಕೆಲಸ ಅಲ್ಲಿ. ಬಿಟ್ಟರೆ ಸೊಂಟದ ಕೆಳಗಡೆ ಭಾಷೆಗಳು. ಇದರಿಂದ ಏನು ಪ್ರೂವ್ ಮಾಡೋಕ್ಕಾಗುತ್ತೆ? ಇದು ಯಾಕೆ ಸೋಮೋಟೋ ಬರಲ್ಲ? ಬಂದು ದೂರು ಕೊಟ್ರೇ ಕ್ರಮಗಳು ಯಾಕೆ? ಒಂದು ಜನರಲ್ ಅಬ್ಸರ್ವೇಷನ್ಸಲ್ಲಿ ಇದು ಸಿಗಲ್ವಾ ಸರ್ ನಿಮ್ಗಳಿಗೆ? ನೋಡಿ, ಸಿಸ್ಟಮ್ ಅಲ್ಲಿ ನಮ್ಗೂ ಒಂದು ಲಿಮಿಟೇಷನ್ ಇದೆ. ನೀವು ಒಂದು ಆವೋ ಚೇಳು ರಸ್ತೆಗೆ ಬಂದಾಗ ಹೊಡೆದಾಕೋದು, ಅದನ್ನ ಎಲ್ಲಾರು ಕಲ್ಲು ಎತ್ತೆತ್ತಿ ಚೇಳು ಆವು ಇದೋ ಹುಡುಕಿ ಯಾರು ಹಾಕಕ್ಕೆ ಕಷ್ಟ. ಅದೇ ತರನೇ ಇಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ತರದ ಕ್ರಿಟಿಸಿಸಮ್ಸ್ಗಳು, ಏನೇನೋ ಅಸಹ್ಯಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಸುವಮೋಟ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸೆಲೆಬ್ರಿಟಿ ಅಥವಾ ಇನ್ನೊಂದು ಡಿಫರೆನ್ಸ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾರಿಗ್ ಮಾಡಿದ್ರು ಸುವಮೋಟ ಪ್ರಶ್ನೆ ಬರ್ತವೆ. ಆದ್ರೆ ಈ ತರದ್ದು ದಿನ ನೂರಾರು ಆಗ್ಬೇಕಾದ್ರೆ ಯಾವ ಸ್ಟೇಷನ್ ಅಲ್ಲಿ ಮಾಡಕ್ ಸಾಧ್ಯ ಇದೆ? ಯಾವ್ದು ಸಾಧ್ಯ ಇಲ್ಲ. ಅವ್ರಿಗೆ ಜಾಸ್ತಿ
ಹರ್ಟ್ ಆಗಿದೆ ಅಂತ ರಸ್ತೆಗೆ ಬಂದು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾರೋ ಅಂತವ್ರದಕ್ಕೆ ಮಾತ್ರ ನಾವು ತಗೊಳಕ್ ಅವಕಾಶ ಆಗುತ್ತೆ. ಲೋಕೇಶ್ವರ್ ಸರ್ ಇದನ್ನ ಏನಾಗಿದೆ ಗೊತ್ತಾ ಸಾಧ್ಯನೇ ಸರ್ ಇಲ್ಲಿ ಇಲ್ಲ. ಲೋಕೇಶ್ವರ್ ಸರ್ ಏನಂದ್ರೆ ರಮ್ಯಾ ಥರದ ಸೆಲೆಬ್ರಿಟಿ ಬರಬೇಕು, ವಿಜಯಲಕ್ಷ್ಮಿ ಮೇಡಮ್ ಅಂತ ಸೆಲೆಬ್ರಿಟಿಗಳು ಬರಬೇಕು, ಅವ್ರು ಬಂದಾಗ ಆ್ಯಕ್ಷನ್ ಆಗ್ತವೆ. ಬೇರೆ ಎಷ್ಟೊಂದು ಜನ ಸೈಬರ್ ಕ್ರೈಮಲ್ಲಿ ದೂರು ಕೊಡ್ತಾ ಇದ್ರು ಕೂಡ ಅಷ್ಟೇ, ಹೋಗಮ್ಮ ಅದಿದ್ದಿದ್ದೆ ಅವ್ನ ಅಕೌಂಟ್ ಬ್ಲಾಕ್ ಮಾಡಿಬಿಡಮ್ಮ, ಏನು ಮಹಾ ಆಗ್ಬಿಡುತ್ತಮ್ಮ, ಈ ಥರದ ಸಾಗ್ ಹಾಕೋ ಕೆಲಸ ನಡೀತಾ ಇದೆಯಾ ಅಂತ. ಇಲ್ಲ ಅದು ನಿಜ. ಯು ಆರ್ ರೈಟ್. ಏನು ಕಾಲ್ಸ್ ಬರ್ತವೆ ಕೆಲವು, ಅದಕ್ಕೆ ನಾವು ಸಹ ಸಜೆಸ್ಟ್ ಮಾಡ್ತೀವಿ, ಆ ಕಾಲ್ ನ ಬ್ಲಾಕ್ ಮಾಡಿ ರಿಸೀವ್ ಮಾಡಬೇಡಿ ಅಂತೀವಿ. ರಿಪಿಟೇಷನ್ ಬೇರೆ ಕಡೆಯಿಂದ ಫೋನ್ ಮಾಡ್ತಾರೆ, ಇದೆಲ್ಲ ಅದು ನಡೀತಾ ಇರುತ್ತೆ. ಒಂದ್ ಹಂತಕ್ಕೆ ಸೊಲ್ಯೂಷನ್ಗಳು ಆ ತರದ ಕೊಡೋದು ಸಹಜವಾಗಿ ಕೊಡ್ತಾರೆ. ಬಟ್ ತೀರಾ ಮೀರಿದಾಗ ಕೇಸ್ ತಗೊಂಡಿದ್ದಾರೆ, ಇನ್ವೆಸ್ಟಿಗೇಟ್ ಆಗಿದೆ, ಸುಮಾರು ಪ್ರಕರಣಗಳನ್ನ ಅದರ್ ದ್ಯಾನ್ ಸೆಲೆಬ್ರಿಟೀಸ್ ಅರೆಸ್ಟ್ ಮಾಡಿ ಕ್ರಮ ತಗೊಂಡಿದ್ದಾರೆ. ನಿಮ್ಗೆ ನಾಲೆಡ್ಜ್ ಬಂದಿಲ್ದಲ್ಲೇ ಇರ್ಬೋದು ಅಷ್ಟೇನೆ, ಯಾವ್ದು ಬರೀ ಸೆಲೆಬ್ರಿಟಿಗೆ ತಗೊಂತಾರೆ ಅನ್ನೋದಂತ ಏನಿಲ್ಲ, ಮಾಡಿದ್ದಾರೆ, ಅದೇ ನಾಲೆಡ್ಜ್ ಬಂದಿಲ್ಲ ಅಷ್ಟೇ. ನಿಮ್ಗೆ ಸಂದರ್ಭಗಳು ದಿನ ಅದು ಇಶ್ಯೂಸೇ ಬೇರೆ ಇರ್ತವೆ, ಮತ್ತೆ ಪರ್ಸನ್ಸೇ ಬೇರೆ ಆಗ್ತಾರೆ. ಸೆಲೆಬ್ರಿಟಿ ಅಂತ ಏನಿಲ್ಲ, ಯಾರಿಗ್ ಬೇಕಾದ್ರೂ ಆಗ್ಬೋದು. ಅದು ಜಡ್ಜಸ್ಗೂ ಬರೀತಾರೆ. ನೀವು ಜಡ್ಜಸ್ ಮೇಲೆ ಮಾಡಿದ್ದಾರೆ ಕಾಮೆಂಟ್ಸ್ ನೋಡಿದಿರಲ್ಲ, ಜಡ್ಜಸ್ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಈಗ ಯಾವ್ದು ತಮಿಳ್ನಾಡು ಜಡ್ಜ್ ಒಂದು ಯಾವ್ದೋ ತೀರ್ಮಾನ ಕೊಟ್ಟಿರೋದಕ್ಕೆ ಅವ್ರ ಮೇಲೆ ತಾವ್ ನೋಡಿದಿರಲ್ಲ, ಸ್ವಾಮಿನಾಥನ್, ಐ ಥಿಂಕ್ ಸ್ವಾಮಿನಾಥನ್, ಅವ್ರ ಮೇಲೆ ಅಷ್ಟೊಂದು ಕಾಮೆಂಟ್ ಮಾಡಿದ್ದಾರೆ. ಎಷ್ಟು ಕೇಸ್ ರಿಜಿಸ್ಟರ್ ಮಾಡಕ್ ಆಗುತ್ತೆ ನೀವು? ಸಾಧ್ಯನೇ ಇಲ್ಲ. ಅವರಾಗಿ ಯಾವ್ದಾರ ಒಂದು ಬಂದ್ರೆ ನಾವು ಕೇಸಸ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಕ್ ಆಗುತ್ತೆ. ಇಂಪಾಸಿಬಲ್ ಥಿಂಗ್ಸ್ ಪಾಸಿಬಿಲಿಟಿ ಮಾಡೋದು ಕಷ್ಟ ಅದನ್ನ. ಮಾತಾಡ್ತೀನಿ ಸರ್, ಮಾತಾಡ್ತೀನಿ.